ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆನ ಎಷ್ಟು ಸರಿ ಮಾತಾಡೋದು ಅಧಿವೇಶನದಲ್ಲಿ? ನನಗನ್ಸುತ್ತೆ ಕಾನೂನು ಸುವ್ಯವಸ್ಥೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಎರಡನೇ ಅವಧಿಯಲ್ಲಿ ಆದ ನಂತರ ಒಂದು ಸೆಲೆಕ್ಟಿವ್ ಆದಂತ ಕಾನೂನು ಸುವ್ಯವಸ್ಥೆ ಇದು ಅಂತ. ನಿಮ್ಮ ಇಚ್ಛೆಗನುಗುಣವಾಗಿ ಕಾನೂನನ್ನ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತರಿಗೆ ಒಂದು ಕಾನೂನು ರಾಜ್ಯದಲ್ಲಿ, ಉಳಿದ ಜನಸಾಮಾನ್ಯರಿಗೆ ಇನ್ನೊಂದು ಕಾನೂನು ಈ ರಾಜ್ಯದಲ್ಲಿ. ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನನ್ನ ರಾಜ್ಯ ಸರ್ಕಾರ ಕಳೆದ 2.5 ವರ್ಷದ ಅವಧಿಯಲ್ಲಿ ಕೊಡ್ಲಿಲ್ಲ. ನಾನು ಉದಾಹರಣೆ ಕೊಡ್ತಾ ಹೋಗ್ತಾನೆ. ಯಾವ್ಯಾವ ಸಂದರ್ಭದಲ್ಲಿ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ನಡ್ಕೊಳ್ತು ಅಂತ. ನೀವೆಲ್ಲರಿಗೂ ಅದೇ ರೀತಿ ನಡ್ಕೊಂಡಿದ್ರೆ ಶಬಾಸ್ ಅಂತ ಹೇಳ್ತಿದ್ದೆ ನಾನು. ಮೇಲ್ಮನೆಯ ವಿಪಕ್ಷದ ನಾಯಕರನ್ನ ಕಲಬುರಗಿ ಜಿಲ್ಲೆನಲ್ಲಿ ಐಬಿನಲ್ಲಿ ಕೂಡಾಕಿ ದಿಗ್ಬಂಧನ ವಿಧಿಸಿ ಕಾರುಗಳಿಗೆ ಮಸಿ ಬಳಿದ್ರೂ ಕೂಡ ಈ ಸರ್ಕಾರಕ್ಕೇನು ಅನ್ಸೋದೇ ಇಲ್ಲ. ಈ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಈ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. CT ರವಿ ಅವರೇನೋ ಹೇಳಿದ್ರು ಅಂತ ಕಾರಣಕ್ಕೆ ಹೇಗ್ ಬೇಕಾದ್ರೂ ನಡ್ಕೊಂಡಂತ ಸರ್ಕಾರ ಇದು. ಕೋಲಾರದಲ್ಲಿ ಯಾವ್ದೋ ಬ್ಯಾನರ್ ಗಲಾಟೆ ನಡೆದಾಗ ಆ ಬ್ಯಾನರ್ ಅನ್ನು ಹಾಕಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡ ಆಯುಕ್ತರಿಗೆ ಯಾವ ರೀತಿ ಧಮಕಿ ಹಾಕಿದ್ರು? ಶಿಡ್ಲಘಟ್ಟದಲ್ಲಿ ಒಂದ್ ನಿಮಿಷ ಬರ್ತೀನಿ. ಆಕ್ಷನ್ ತಗೊಂಡ್ರಿ, 14 ದಿನ ಬೇಕಾಯ್ತಾ? ನಿಮ್ ಕಾರ್ಯಕರ್ತನ ಹುಡುಕ್ಲಿಕ್ಕೆ ಈ ಸರ್ಕಾರಕ್ಕೆ 14 ದಿನ ಬೇಕಾಯ್ತಾ? ಬೇಲಿಗೆ ಎಲ್ಲಿ ಹೋಯ್ತು ಎಲ್ಲೋಯ್ತು ಅಂತ ಭಾರಿ ಚರ್ಚೆ ನಡೀತು. ಜಾಮೀನು ರಹಿತ ಬೇಲ್ ಬಂದಿತ್ತು, ಆಂಟಿಸಿಪೇಟಿ ಬೇಲ್ ತಗೊಂಡಿದ್ರು, ಎಲ್ಲೆಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬೆದರಿಕೆ ಹಾಕಿದ್ದನ್ನ ಹುಡುಕ್ಲಿಕ್ಕೆ 14 ದಿನವನ್ನ ಈ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಅನ್ಸುತ್ತೆ ಈ ಸರ್ಕಾರಕ್ಕೆ? ಸೆಲೆಕ್ಟಿವ್ ಆದಂತ ಕಾನೂನು ನಿಮ್ಮ ಪರಿಸ್ಥಿತಿ ಇವತ್ತು. ಒಬ್ಬ ಆಯುಕ್ತರಿಗೆ, ಮಹಿಳಾ ಆಯುಕ್ತರಿಗೆ ಈ ರೀತಿ ಧಮಕಿ ಕೊಟ್ಟು ಆಡಳಿತವನ್ನ ನಾನು ನಡೆಸ್ತೀನಿ ಅಂತ ಹೇಳಿ ಹೊರಟಾಗ ಅಧಿಕಾರಿಗಳ ನೈತಿಕತೆ ಏನಾಗ್ಬೇಕು? ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಮಾಡ್ಬೇಕಲ್ಲ ನಾವು. ಯಾವ್ಯಾವ ರೀತಿಯಾದಂತ ಪರಿಸ್ಥಿತಿನಲ್ಲಿ ಕರ್ನಾಟಕ ಹೊರಟು ಬಿಡ್ತು ಅನ್ನೋದನ್ನ ಇವತ್ತು ನಾವು ಹೇಳಬೇಕಲ್ಲ. ಶಿವಮೊಗ್ಗದಲ್ಲಿರುವಂತಹ ನಿಮ್ಮೊಬ್ಬ ಶಾಸಕನ ಮಗ ಯಾವ ರೀತಿ ಧಮಕಿ ಹಾಕಿದ್ರು ಅಧಿಕಾರಿಗಳಿಗೆ ಎನ್ನುವಂಥದ್ದು ಪತ್ರಿಕೆಗಳಲ್ಲಿ ಬಂದಿತ್ತು. ಕಾಂಗ್ರೆಸ್ಸಿನ ಶಾಸಕರು, ಭದ್ರಾವತಿಯ ಶಾಸಕನ ಮಗ. ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಪರಿಸ್ಥಿತಿ. JDS-ನ ಶಾಸಕರು ಕರಿಯಮ್ಮ ಮೊನ್ನೆ ಇಲ್ಲೇ ಹೇಳಿದ್ರು, ನನಗೆ ಮರಳು ದಂಧೆಕೋರರಿಂದ ಬೆದರಿಕೆ ಇದೆ, ನನ್ನ ಮನೆಗೆ ಬಂದು ಧಮಕಿ ಆಗ್ತಾ ಇದ್ದಾರೆ, ರಕ್ಷಣೆ ಕೊಡಿ ಅಂತೇಳಿ ಸದನದಲ್ಲಿ ಕೇಳುವಂತ ಪರಿಸ್ಥಿತಿ. ಸುರೇಶ್ ಕುಮಾರ್ ಮನೆ ಮುಂದೆ ಪೋಸ್ಟ್ ಅನ್ನು ಅಂಟಿಸಿ ಸದನದಲ್ಲಿ ಮಾತಾಡಿದಕ್ಕೆ ಅಲ್ಲಿ ಹೋಗಿ ಪೋಸ್ಟ್ ಅಂಟಿಸಿದಾಗ ನನಗೆ ಯಾರು ರಕ್ಷಣೆ ಕೊಡಬೇಕು ಅಂತೇಳಿ ಒಬ್ಬ ಶಾಸಕರು ಇಲ್ಲಿ ಕೇಳುವಂತ ಪರಿಸ್ಥಿತಿ. ನಮ್ಮ ಡಾಕ್ಟರ್ KDP ಸಭೆಯಲ್ಲಿ ನನಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಅಂತೇಳಿ ಅಲ್ಲಿ ಒಬ್ಬ MLA ಬಂದು ರಕ್ಷಣೆ ಕೇಳುವಂತ ಪರಿಸ್ಥಿತಿ. ಯಾವ ಪರಿಸ್ಥಿತಿ ಕರ್ನಾಟಕದಲ್ಲಾಗಾದ್ರೆ? ಬಳ್ಳಾರಿ ಘಟನೆಯನ್ನ ನಾನೊಂದು 2 ನಿಮಿಷ ಬಳ್ಳಾರಿ ಘಟನೆ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ಮಾನ್ಯ ಸಭಾಧ್ಯಕ್ಷರೇ, ಇವರೇನೋ ಬಳ್ಳಾರಿ ಕಾಂಗ್ರೆಸ್ ಪಕ್ಷದವರು ಮಾತಾಡೋರೆ ಅಂತ ಹೇಳ್ತಾರೆ. ನಾನು ಹಿಂದೆ ಒಂದೇ ಒಂದು ಆಗಿರೋ ಘಟನೆ ಹೇಳ್ತೀನಿ. ಶಿವಣ್ಣಗೌಡರು ಅವರ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಯಾವ ರೀತಿ ಮಾತಾಡಿದ್ರು ಅಂತ ಒಂದು ಸ್ವಲ್ಪ ಅವರಿಗೆ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಬರ್ತೀನಿ ಅಲ್ಲೇ ಬರ್ತೀನಿ ಈಗ. ಬಳ್ಳಾರಿಯ ಘಟನೆ, ನಿಮ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಮತ್ತು ಅಳಿತಪ್ಪಿದೆ ಅಂತ ಹೇಳಲಿಕ್ಕೆ ಹೆಂಗಿದೆ ನಿಮ್ ಸರ್ಕಾರದ ಕಾರ್ಯವೈಖರಿ ಅಂತ. ಆ ಘಟನೆಗೆ ಆಮೇಲೆ ಹೋಗ್ತೀನಿ, ನಾನು ಬಳ್ಳಾರಿ ಘಟನೆಗೆ ಹೋಗ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮಾತಾಡ್ತಾರೆ. ಆ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು 29ನೇ ತಾರೀಕು, 27ನೇ ತಾರೀಕು DYSP ಅನ್ನ ವರ್ಗಾವಣೆ ಮಾಡಿದ್ರು. ಇವತ್ತು ಮತ್ತೆ ಅವ್ರನ್ನೇ ಮತ್ತೆ ಆದೇಶ ಕ್ಯಾನ್ಸಲ್ ಮಾಡಿ ಅವ್ರನ್ನೇ ಕೂರಿಸಿದ್ದಾರೆ. ಅಂದ್ರೆ ನಿಮ್ಮ ಆಡಳಿತ ವೈಖರಿ ಹೆಂಗಿದೆ ಅಂತ ಇದು ಪರಿಸ್ಥಿತಿ. ಬಳ್ಳಾರಿ ಘಟನೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಬಹಳ ಆತಂಕ ಮತ್ತು ಸೆಲೆಕ್ಟಿವ್ ಕಾನೂನು ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಬಳ್ಳಾರಿ ಘಟನೆಯಲ್ಲಿ ಬ್ಯಾನರ್ ಅನ್ನ ಒಂದು ನೆಪವಾಗಿ ಇಟ್ಟುಕೊಂಡು ಗುಂಪು ಬರ್ತಾರೆ, ಶಾಸಕರ ಮನೆಯ ಮುಂದೆ ಗುಂಡಾರಿಸ್ತಾರೆ, ಇತ್ಯಾದಿಗಳ ನಡೀತು. ನಾನು ವಿವರಕ್ಕೆ ಬಹಳ ಹೋಗಲ್ಲ. ಆ ಘಟನೆ ನಡೆದಾಗ ಸರ್ಕಾರ ಹೆಂಗ್ ನಡ್ಕೊಳ್ತು ಅಂತ. ಒಬ್ಬ ಶಾಸಕ ನನಗೆ ರಕ್ಷಣೆ ಕೊಡಬೇಕು, ಗುಂಡನ್ನ ನನಗೆ ಹತ್ಯೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ
ಇಲ್ಲಿಯ ಒಬ್ಬ ಮಂತ್ರಿ ಜನಾರ್ದನ್ ರೆಡ್ಡಿಯವರಿಗೆ ರಕ್ಷಣೆ ಬೇಕಾಗಿದ್ರೆ ಅಮೆರಿಕಕ್ಕೆ ಹೋಗಿ, ಇರಾಕಿಗೆ ಹೋಗಿ, ಇರಾನಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ವ್ಯವಸ್ಥೆ ಇದೆ ಅಂತ ಅನ್ಸುತ್ತಾ? ಒಬ್ಬ ಶಾಸಕನಿಗೆ ರಕ್ಷಣೆಗೆ ಅಮೆರಿಕಕ್ಕೆ ಹೋಗಿ ರಕ್ಷಣೆ ತಗೊಳ್ಳಿ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಹೇಳ್ತಾರೆ ಅಂತಂದ್ರೆ ಈ ಸರ್ಕಾರದಲ್ಲಿ ಕಾನೂನೇನಿಲ್ಲೇನು? ಯಾರಿಗೆ ಕೇಳೋರಿಲ್ಲೇನಾಗಾರೆ? ಒಂದು ಘಟನೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಾಗ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗುತ್ತೆ ಅದ್ರ ಬಗ್ಗೆ. ಜನಾರ್ದನ್ ರೆಡ್ಡಿ ಅವರು ಅದ್ರ ಬಗ್ಗೆ 10 ಬಾರಿ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟುಕೊಂಡು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇಷ್ಟು ಸುತ್ತು ಗುಂಡ ಹಾರಿಸಿದರೆ ಬಳ್ಳಾರಿ ಘಟ್ಟೆನಲ್ಲಿ ಅಂತಂದಾಗ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ? FIR ಅನ್ನೋದ್ರ ಇದೆ. ಬೇರೆ FIR ಗಳಿಗೆ ಹೆಂಗ್ ನೀವು ಕ್ರಮ ತಗೊಂಡ್ರಿ? ಈ FIR ನಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ ಮಾನ್ಯ ಅಧ್ಯಕ್ಷ? ಯಾಕೆ ಕಾಂಗ್ರೆಸ್ನವರಿಗೆ ಒಂದು ಕಾನೂನು, ಬೇರೆ ಜನಸಾಮಾನ್ಯರಿಗೆ ಒಂದು ಕಾನೂನಾ? ನಾನು ಅನ್ಕೊಂಡಿದ್ದೆ ಗೃಹ ಇಲಾಖೆನಲ್ಲಿ ಟೋಪಿ ಮಾತ್ರ ಬದಲಾಗಿದೆ ಅಂತ. ಮಾನಸಿಕತೆಯನ್ನು ಬದಲು ಮಾಡಿಬಿಟ್ರಿ ನೀವು. ಕಾಕಿ ಕಾಂಗ್ರೆಸ್ ಆಗಬಾರದು, ಕಾಕಿಯಾಗಿಯೇ ಉಳಿಬೇಕು. ಕಾಕಿಯನ್ನ ಕಾಂಗ್ರೆಸ್ ಮಾಡಿದ್ದರ ಪರಿಣಾಮವಾಗಿ ಹೇಗೆ ಬೇಕಾದ್ರೂ ಆಡಳಿತ ನಡೆಯುತ್ತೆ ಎನ್ನುವಷ್ಟರ ಮಟ್ಟಿಗೆ ನನ್ನ ಘಟನೆಯನ್ನು ಉಲ್ಲೇಖ ಮಾಡಿದ್ವಿ. ತರೀಕೆರೆನಲ್ಲಿ ಈ ಸದನದಲ್ಲಿ ಜಾರಿ ಆಗದಲೇ ಇರುವಂತಹ ಕಾನೂನನ್ನ ಒಬ್ಬ ಇನ್ಸ್ಪೆಕ್ಟರ್ ರೈಟಿಂಗ್ ನಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಕೊಡ್ತಾರೆ ಅಂತಂದ್ರೆ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ? ನಾನು ಅದಕ್ಕೆ ಹೇಳಿ ಅಸಹಾಯಕ ಮುಖ್ಯಮಂತ್ರಿ ಅಂತ. ನಾನು ಆ ವಿಷಯ ಕೊನೆಗೆ ಬರ್ತೇನೆ. ಯಾರು ಆಡಳಿತ ನಡೆಸ್ತಾ ಇದ್ದೀರಿ? ಬಾಂಗ್ಲಾದೇಶದ ಬಗ್ಗೆ ಚರ್ಚೆ ಮಾಡಕ್ ಹೋದಾಗ ಅಲ್ಲಿ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ. ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಕಟ್ಟಲಿಕ್ಕೆ ಯಾಕೆ ಬ್ಯಾನರ್ ಅನ್ನ ತೆಗೆದೆ ಅಂತೇಳಿ ಅಧಿಕಾರಿಗೆ ಧಮಕಿ ಹಾಕಿ ಚಪ್ಪಲಿ ಹೊಡಿತೀನಿ ಅನ್ನುವಷ್ಟರ ಮಟ್ಟಿಗೆ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ರಾಜ್ಯಪಾಲರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಅಂತೇಳಿ ನಾವು ಒಪ್ಕೊಂಡು ಮಾತಾಡ್ಬೇಕಾ ಇಲ್ಲಿ? ಗೊತ್ತಿಲ್ಲ ಏನ್ ನಡೀತದೆ ಆ ವ್ಯವಸ್ಥೆ ಅಂತ. ಈ ಹಿನ್ನೆಲೆಯಲ್ಲಿ ನಾನು ವಿಕಾಸ್ ಪುತ್ರ ಹೇಳಿದೆ. ಈ ಹಿನ್ನೆಲೆಯಲ್ಲಿ ನನಗೆ ಸರ್ಕಾರ ಸ್ಪಷ್ಟ ಮಾಡಬೇಕು. ಈ ಸರ್ಕಾರವನ್ನ ಯಾವುದೋ ಖಾಸಗಿ ಗನ್ಮ್ಯಾನ್ಗಳು ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರಾ, ಅಥವಾ ಇನ್ಯಾರೋ ಬೌನ್ಸರ್ಸ್ಗಳು ಈ ಕಾನೂನು ಇಲಾಖೆ ನಡೆಸ್ತಾ ಇದ್ದಾರಾ, ಅಥವಾ ಇಂತಿಷ್ಟು ಜನರಿಗೆ ಮಾತ್ರ ಈ ರಾಜ್ಯದಲ್ಲಿರುವಂತ ಕಾನೂನು ಇವರಿಗೆ ಮಾತ್ರ, ಉಳಿದವರೆಲ್ಲರೂ ಕೂಡ ದ್ವೇಷಕ್ಕೆ ಬರ್ತೀರಿ, ಉಳಿದವರು ಯಾರಿಗೂ ಕೂಡ ಈ ರಾಜ್ಯದಲ್ಲಿ ಉಳಿಗಾಲ ಇಲ್ಲ. ಜನಾರ್ದನ್ ರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿಗಳು ರಕ್ಷಣೆ ತಗೊಳ್ಳಿಕ್ಕೆ ನೀವು ಅಮೆರಿಕಕ್ಕೆ, ಇರಾನಿಗೆ, ಇರಾಕಿಗೆ ಹೋಗಿ ಅಂತ ಹೇಳ್ತಿರಲ್ಲ, ಅದನ್ನ ಅನೌನ್ಸ್ ಮಾಡಿ ರಾಜ್ಯಪಾಲರ ಭಾಷಣದಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರಿಗೆ ಮಾತ್ರ ರಕ್ಷಣೆ, ಉಳಿದವರು ಬೇರೆ ದೇಶದ ಕಾನೂನು ನಾಡಿನಲ್ಲಿ ರಕ್ಷಣೆ ತಗೊಳ್ಳಿ ಅಂತ ಹೇಳಿ ನೀವು.